ದೇಶದಲ್ಲಿ ನೀಟ್ ಕಿಚ್ಚಿನ ನಡುವೆ ಇದೀಗ ರಾಜ್ಯದಲ್ಲಿ ಕೆಪಿಎಸ್ಸಿ ನೇಮಕಾತಿ ಹಗರಣ ಸದ್ದು ಮಾಡುತ್ತಿದೆ. ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಭಾರೀ ಅಕ್ರಮ ನಡೆದಿದ್ದು ಹುದ್ದೆಗಳಿಗೆ ಕೋಟ್ಯಾಂತರ ರೂಪಾಯಿ ಲಂಚ ಪಡೆಯಲಾಗಿದೆ ಎಂದು ಬಿಜೆಪಿ ದೂರು ನೀಡಿ ಸಿಬಿಐ ತನಿಖೆಗೆ ಆಗ್ರಹಿಸಿ ಕಾಂಗ್ರೆಸ್ ವಿರುದ್ಧ ಕೆರಳಿ ಕೆಂಡವಾಗಿದೆ. ನೀಟ್ ಕಿಚ್ಚಿನ ನಡುವೆ ಕೆಪಿಎಸ್ಸಿ ನೇಮಕಾತಿ ಅಕ್ರಮ ಸದ್ದು. ಸಿಬಿಐ ತನಿಖೆಗೆ ನೀಡುವಂತೆ ಬಿಜೆಪಿ ಆಗ್ರಹಿಸಿ ಆಕ್ರೋಶ. ನೀಟ್ ಪ್ರಶ್ನೆ ಪತ್ರಿಕೆ ಹಗರಣದ ನಡುವೆ ರಾಜ್ಯದಲ್ಲಿ ಕೆಪಿಎಸ್ಸಿ ನೇಮಕಾತಿಯ ಅಕ್ರಮ ಭಾರೀ ಸದ್ದು ಮಾಡುತ್ತಿದೆ. ಕೆಪಿಎಸ್ಸಿಯ ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ 80 ಲಕ್ಷ ರೂವರೆಗೆ ಲಂಚ ಪಡೆದಿರುವ ಗಂಭೀರ ಆರೋಪಗಳಿದ್ದು ಸಿಬಿಐ ತನಿಖೆಗೆ ಒಪ್ಪಿಸುವಂತೆ ಬಿಜೆಪಿ ನಿಯೋಗ ಒತ್ತಾಯಿಸಿದೆ. ಕೆಪಿಎಸ್ಸಿ ಕಚೇರಿಗೆ ಭೇಟಿ ನೀಡಿ ಹಂಗಾಮಿ ಅಧ್ಯಕ್ಷ ಡಾಕ್ಟರ್ ಬಿ ಪ್ರಭುದೇವ್ ಅವರನ್ನು ಭೇಟಿ ಮಾಡಿ ಸಿಬಿಐ ತನಿಖೆಗೆ ವಹಿಸಬೇಕೆಂದು ಪತ್ರದ ಮೂಲಕ ಮನವಿ ಸಲ್ಲಿಸಿದೆ. ದೂರು ಕೊಟ್ಟ ಬಳಿಕ ಮಾತನಾಡಿದ ಆರ್ ಅಶೋಕ್, 80 ಲಕ್ಷ ರು ಕೊಟ್ಟರೆ ಹುದ್ದೆ ಕೊಡಿಸುವುದಾಗಿ ಆಡಿಯೋದಲ್ಲಿ ಬಹಿರಂಗಗೊಂಡಿದೆ. ನೀಟ್ ಬಗ್ಗೆ ಮಾತನಾಡುವ ರಾಹುಲ್ ಗಾಂಧಿ ಕೆಪಿಎಸ್ಸಿ ಬಗ್ಗೆಯೂ ಮಾತನಾಡಬೇಕಲ್ಲವೇ? ಕೇಂದ್ರದಲ್ಲಿ ಕಾಂಗ್ರೆಸ್ ನಾಯಕರು ಪ್ರಶ್ನೆ ಪತ್ರಿಕೆ ಸೋರಿಕೆಯಾದರೆ ಸಚಿವರು ಹೊಣೆ ಎನ್ನುತ್ತಾರೆ. ಈ ದ್ವಂದ್ವ ನೀತಿ ಯಾಕೆ ಎಂದು ಆರ್ ಅಶೋಕ್ ಪ್ರಶ್ನಿಸಿದ್ದಾರೆ. ಈಗಾಗಲೇ ಕೆಪಿಎಸ್ಸಿ ಅಂತ ಹೇಳಿದ್ರೆ ಅದೊಂದು ಕರ್ಮಕಾಂಡ. ಜಗತ್ತಿಗೆ ಗೊತ್ತಿರೋ ರೀತಿ ಕೆಪಿಎಸ್ಸಿಯಲ್ಲಿ ದುಡ್ಡಿಲ್ಲದೆ ಯಾವ ಕೆಲಸನೂ ಆಗಲ್ಲ. ತಹಸೀಲ್ದಾರ್ ಇರ್ಬೋದು, ಎಸಿ ಇರ್ಬೋದು, ವೈದ್ಯಾಧಿಕಾರಿ ಇರ್ಬೋದು, ಯಾರೇ ಇದ್ರು ಹಣ ಕೊಟ್ರೆ ಇಲ್ಲಿ ಪಾಸ್ ಆಗುವಂಥದ್ದು ಪರಿಪಾಠ. ಅದರಿಂದ ಜನ ಕೆಪಿಎಸ್ಸಿ ಮೇಲೆ ನಂಬಿಕೆಯನ್ನ ಕಳ್ಕೊಂಡ್ಬಿಟ್ಟಿದೆ. ದುಡ್ಡಿದ್ದವ್ರಿಗೆ ಮಾತ್ರ ಪೋಸ್ಟ್, ಹಣ ಇದ್ರೆ ಇಲ್ಲಿ ಹುದ್ದೆ ಸಿಗುತ್ತೆ ಅನ್ನೋದು ಜಗತ್ ಜಾಹೀರಾತು ಆಗ್ಬಿಟ್ಟಿದೆ. ನಂಬಿಕೆ ಕಳ್ಕೊಂಡ್ಬಿಟ್ಟಿದೆ. ಅದಕ್ಕೋಸ್ಕರ ನಾವು ಇವತ್ತು ಕೆಪಿಎಸ್ಸಿ ಚೇರ್ಮನ್ ಅವರನ್ನ, ಸೆಕ್ರೆಟರಿ ಅವರನ್ನ ಭೇಟಿ ಮಾಡಿ ಒಂದು ಬಾರಿ ಈ ಕೆಪಿಎಸ್ಸಿಯಲ್ಲಿ ನಡೀತಾ ಇರೋ ಕರ್ಮಕಾಂಡ ಒಂದು ಬಾರಿ ಹೊಳಿಬೇಕಿದನ್ನು. ಸರ್ಕಾರದ ವಿರುದ್ಧ ತೀವ್ರವಾಗಿ ಕಿಡಿಕಾರಿದ ಬಿಜೆಪಿ ಶಾಸಕ ಎಸ್ ಸುರೇಶ್ ಕುಮಾರ್, ಕೆಪಿಎಸ್ಸಿ ಇಂದು ಪ್ರೈವೇಟ್ ಸರ್ವಿಸ್ ಕಮಿಷನ್ ಆಗಿ ಬದಲಾಗಿದೆ ಎಂದು ಲೇವಡಿ ಮಾಡಿದರು. ನೇಮಕಾತಿ ಪ್ರಕ್ರಿಯೆ ಮೇಲಿನ ಜನರ ವಿಶ್ವಾಸ ಸಂಪೂರ್ಣವಾಗಿ ಕುಸಿದಿದ್ದು ಅದನ್ನು ಮರುಸ್ಥಾಪಿಸಲು ಸಿಬಿಐ ತನಿಖೆಯೊಂದೇ ಏಕೈಕ ಮಾರ್ಗ ಎಂದರು. ಈ ಕುರಿತಾದ ಸಿಬಿಐ ತನಿಖೆಗೆ ಆಗ್ರಹಿಸುವ ಪತ್ರವನ್ನು ಕೆಪಿಎಸ್ಸಿ ಸಭೆಯಲ್ಲಿ ಮಂಡಿಸುವುದಾಗಿ ತಿಳಿಸಿದ ಅವರು, ತಪ್ಪಿತಸ್ಥರ ವಿರುದ್ಧ ಸರ್ಕಾರ ಕೂಡಲೇ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಸೇವೆ ಮಾಯ ಆಗಿದೆ. ಇದು ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅನ್ನೋ ಜಾಗದಲ್ಲಿ ಕರ್ನಾಟಕ ಪ್ರೈವೇಟ್ ಕಮಿಷನ್ ಆಗಿದೆ, ವಿತೌಟ್ ಸರ್ವಿಸ್. ಕೆಪಿಎಸ್ಸಿ ನಿರಂತರವಾಗಿ ಕೆಟ್ಟ ಕಾರಣಗಳಿಗೋಸ್ಕರ ಸುದ್ದಿನಲ್ಲಿ ಇದೆ. ಇವತ್ತು ಲೇಟೆಸ್ಟ್ ಅಂತಂದರೆ ಈ ಪಶು ವೈದ್ಯಾಧಿಕಾರಿಗಳ ಒಂದು ಪ್ರಕರಣ. ಇವತ್ತು ಶ್ರೀ ಅಶೋಕ್ ಅವರು, ಚಲವಾದಿ ನಾರಾಯಣಸ್ವಾಮಿ ಅವರು ನಾವೆಲ್ಲ ಮಾತಾಡಿದಾಗ ಕೆಪಿಎಸ್ಸಿಗೆ ಇವತ್ತು ಮುಜುಗರ ಆಗ್ತಾ ಇದೆ ಇವತ್ತು ಆಗಿರೋ ಒಂದು ಸಂಗತಿ. ಸೊ ನಾವು ಹೇಳಿದ್ದೀವಿ, ನೀವು ತನಿಖೆ ಮಾಡಿದ್ರು ಕೂಡ ಇದೊಂದು ಒಂದು ಭಾವನೆಯಿಂದ ಫ್ರೀ ಅಂಡ್ ಫೇರ್ ಎನ್ಕ್ವೈರಿ ಅಂತ ಅನ್ಸೋದಿಲ್ಲ. ಒಟ್ಟಿನಲ್ಲಿ ಕೆಪಿಎಸ್ಸಿ ನೇಮಕಾತಿ ಹಗರಣದ ಆರೋಪಗಳು ರಾಜ್ಯ ರಾಜಕೀಯದಲ್ಲಿ ತೀವ್ರ ಕದನಕ್ಕೆ ಮುನ್ಸೂಚನೆ ನೀಡಿವೆ. ಮುಂಬರುವ ವಿಧಾನಮಂಡಲ ಅಧಿವೇಶನದಲ್ಲಿ ಈ ಹಗರಣದ ಕಿಚ್ಚು ಸರ್ಕಾರದ ಅಡಿಪಾಯವನ್ನೇ ನಡುಗಿಸುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.